ಬಳ್ಳಾರಿ ಹಾಗೂ ಬೆಳಗಾವಿಯ ಬೆನ್ನಲ್ಲೇ ಈಗ ಬೆಂಗಳೂರಿನ ಸರದಿ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವನ್ನಪ್ಪಿದ್ದಾರೆ. ಬಳ್ಳಾರಿ ಬೆಳಗಾವಿಯ ಬೆನ್ನಲ್ಲೇ ಇದೀಗ ಬೆಂಗಳೂರಿನ ಸರದಿ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವನ್ನಪ್ಪಿದ್ದಾರೆ. ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಅನುಷಾ. 1 ತಿಂಗಳಿನಿಂದ ಆಸ್ಪತ್ರೆಯಲ್ಲೇ ಅನುಷಾ ಇದ್ರು. ಈಗ ನಾಗರಬಾವಿಯ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಸಾವು ಅನ್ನುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಳ್ಳಾರಿ ಹಾಗೂ ಬೆಳಗಾವಿಯ ಬೆನ್ನಲ್ಲೇ ಈಗ ಬೆಂಗಳೂರಿನ ಸರದಿ. ನಾಗರಬಾವಿಯ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಅನುಷಾ ಸಾವನ್ನಪ್ಪಿದ್ದಾರೆ. 1 ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ರು ಅನುಷಾ. ಆಸ್ಪತ್ರೆಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಅನುಷಾ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಏನಾಗ್ತಾ ಇದೆ ಆಸ್ಪತ್ರೆಗಳಲ್ಲಿ? ಬಾಣಂತಿಯರಿಗೆ ಸರಿಯಾದಂತಹ ಆರೈಕೆ ಸಿಗ್ತಾ ಇಲ್ವಾ? ಸರಿಯಾದಂತಹ ಚಿಕಿತ್ಸೆ ಸಿಗ್ತಾ ಇಲ್ವಾ? ಬಾಣಂತಿಯರನ್ನು ನೋಡ್ಕೊಳ್ಳುವಲ್ಲಿ ಆಸ್ಪತ್ರೆಗಳು ಯಾಕೆ ಎಡುತ್ತಾ ಇದ್ದಾವೆ? ತರೀಕೆರೆಯ ರಾಜ್ ನರ್ಸಿಂಗ್ ಹೋಮ್ನಲ್ಲಿ ನಾರ್ಮಲ್ ಡೆಲಿವರಿ ಆಗಿತ್ತು ಅನುಷಾಗೆ. ಪ್ರೀ ಡೆಲಿವರಿ ಸ್ಕ್ಯಾನಿಂಗ್ ವೇಳೆ ಸ್ಟೋನ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಅದೇ ಸ್ಕ್ಯಾನಿಂಗ್ ರಿಪೋರ್ಟ್ ಆಧಾರದ ಮೇಲೆ ಅನುಷಾ ಆಪರೇಷನ್ ಅನ್ನ ಮಾಡಿಸಿಕೊಂಡಿದ್ರು. ಡೆಲಿವರಿಯಾದ 1 ತಿಂಗಳಿಗೆ ಅನುಷಾಗೆ ಆಪರೇಷನ್ ಮಾಡಲಾಗಿತ್ತು. ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಮೊದಲ ಬಾರಿ ಆಪರೇಷನ್ ಆಗುತ್ತೆ. ಈ ವೇಳೆ ಕರುಳಿಗೆ ಡ್ಯಾಮೇಜ್ ಮಾಡಿ ವೈದ್ಯರು ಮುಚ್ಚಿಟ್ಟಿದ್ರು ಅನ್ನುವಂತಹ ಆರೋಪ ಇದೆ. ಮನೆಗೆ ತೆರಳಿದ ಮೇಲೆ ಬಾಣಂತಿಯ ಕೈಕಾಲುಗಳು ಊದ್ಕೊಳ್ತವೆ. ಬಳಿಕ ಮತ್ತೆ ಆಸ್ಪತ್ರೆಗೆ ಹೋದ್ಮೇಲೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಬಳಿಕ ಮತ್ತೆ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಜಾಯಿಂಡಿಸ್ ಅಂತ ಹೇಳಿದ್ರು. ಇದರಿಂದಾಗಿ ಬೆಂಗಳೂರಿನ ಫೋರ್ಟಿಸ್ ಹಾಸ್ಪಿಟಲ್ಗೆ ದಾಖಲಿಸಿದ್ವಿ ಅಂತ ಕುಟುಂಬಸ್ಥರು ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಅನುಷಾಗೆ 2 ಆಪರೇಷನ್ ಅನ್ನ ಮಾಡಿದ್ರು ವೈದ್ಯರು. ಶಿವಮೊಗ್ಗದಲ್ಲೊಂದು, ಬೆಂಗಳೂರಿನಲ್ಲೊಂದು. ಬುಧವಾರ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ಸಿಟಿ ಸ್ಕ್ಯಾನಿಂಗು, MRI ಸ್ಕ್ಯಾನಿಂಗ್ ಅನ್ನ ವೈದ್ಯರು ಮಾಡಿಸಿದ್ರು. ಗುರುವಾರ ಲಿವರ್ ಪ್ರಾಬ್ಲಮ್ ಅಂತ ಶುಕ್ರವಾರ ಶಸ್ತ್ರಚಿಕಿತ್ಸೆ ಮಾಡಿದ್ರು. ಆಪರೇಷನ್ ಬಳಿಕ ಯಾರ ಜೊತೆನೂ ಕೂಡ ಅನುಷಾ ಮಾತಾಡಿರಲಿಲ್ಲ. 3 ದಿನ ಕಣ್ಬಿಟ್ಟಿರ್ಲಿಲ್ಲ. ಇದಾದ್ಮೇಲೆ ಹಾರ್ಟ್ ಪ್ರಾಬ್ಲಮ್ ಅಂತ ಅಂದ್ರು. ಅನುಷಾಗೆ 2 ಬಾರಿ ಆಪರೇಷನ್ ಮಾಡಿದ ಬಳಿಕ ಸಾವನ್ನಪ್ಪಿದ್ದಾರೆ. ಇದು ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಅಂತ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಪೋಷಕರ ಆರೋಪದಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ. ಯಾಕಂದ್ರೆ ಪ್ರೀ ಡೆಲಿವರಿ ಸ್ಕ್ಯಾನಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಸ್ಟೋನ್ ಇದೆ ಅಂತ ಹೇಳಿದ್ರು. ಅದಕ್ಕೊಂದು ಆಪರೇಷನ್ ಆಗುತ್ತೆ. ಅದಾದ್ಮೇಲೆ ಲಿವರ್ ಪ್ರಾಬ್ಲಮ್ ಅಂತ ಹೇಳಿ ಅದಕ್ಕೊಂದು ಆಪರೇಷನ್ ಆಗುತ್ತೆ. ಇರುತ್ತೆ ಅಂತ ಹೇಳ್ತಾರೆ. ಪಾಪು ಆಗುತ್ತೆ, ಪಾಪು ಆದಮೇಲೆ ಹೊಟ್ಟೆ ನೋವು ಬರುತ್ತೆ, ಊಟ ಸೇರಲ್ಲ. ನಾವು ಪಾಪು ಹಿಂಗಾದರೆ ಬೆಳವಣಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ಕೊಂಬರೋಣ ಅಂತ ಹೋಗ್ತೀವಿ. ಮ್ಯಾಕ್ಸ್ ಆಸ್ಪತ್ರೆ ಪ್ರಸನ್ನ ಡಾಕ್ಟರ್ ಅಂತ ನೋಡ್ತಾರೆ ನಮಗೆ. ಅವ್ರು ಹೇಳ್ತಾರೆ ಕಮ್ಮಿ ಆಗುತ್ತೆ, ನಾವು ಟ್ಯಾಬ್ಲೆಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದಮೇಲೆ ಕಮ್ಮಿ ಆಗಲ್ಲ. ಅದು 2-3 ದಿನ ಆದಮೇಲೆ ಸಖತ್ತು ಅವಳಿಗೆ ಹೊಟ್ಟೆ ನೋವು ಬರೋದು, ಪೇನ್ ಬರೋದು, ಬಿದ್ದು ಓಡಾಡೋದು, ಈ ಥರ ಎಲ್ಲ ಮಾಡೋಳು ಅವಳು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಡಾಕ್ಟ್ರಿಗೆ ಫೋನ್ ಮಾಡ್ತೀವಿ, ಸರ್ ಈ ಥರ ಆಗ್ತಿದೆ ಅಂತ ಹೇಳಿದಾಗ ಸರಿ ಬನ್ನಿ ಆಪ್ರೇಷನ್ ಮಾಡೋಣ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಹೋಗಿ ಆಪ್ರೇಷನ್ ಮಾಡೇ ಬಿಡ್ತಾರೆ. ಒಂದು ದಿನ ಇಟ್ಕೊಂಡು ಮರುದಿನ ಆಪ್ರೇಷನ್ ಮಾಡ್ತಾರೆ. 3 ದಿನ ಆದಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ. ಅವರು ಅವಾಗ ಆಪ್ರೇಷನ್ ಮಾಡಬೇಕಾದ್ರೆ ಅವಳಿಗೆ 1 ತಿಂಗಳ ಮೇಲೆ 20 ದಿನ ಇರ್ತೈತೆ. ಅವಳು ಬಾಣ್ತಿ ಗರ್ಭಿಣಿ ಇದ್ದಾಗಲೇ ಸ್ಟೋನ್ ಇದೆ ಅನ್ನೋದು. ಅದು 5 ತಿಂಗಳು ಆರಾಮಾಗಿ ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗಿತ್ತು ನಮಗೆ. ಅವ್ರು ಅದನ್ನೇ ನಾವು ಹೋದ್ವಲ್ಲ, ಅಡ್ಮಿಷನ್ ಆದ್ವಲ್ಲ, ಅವಾಗ ಅವ್ರು ಯಾವುದೇ ಸ್ಕ್ಯಾನಿಂಗ್ ಮಾಡಿಲ್ಲ. 5 ತಿಂಗಳಲ್ಲಿ ಏನು ಸ್ಕ್ಯಾನಿಂಗ್ ಮಾಡಿದ್ವಿ, ಅವಾಗ ಏನು ಕಲ್ಲಿತ್ತು ಅದನ್ನೇ ಕನ್ಸಿಡರ್ ಮಾಡಿಬಿಟ್ಟು ಆಪ್ರೇಷನ್ ಮಾಡ್ತಾರೆ. ಈಗ ವೈದ್ಯರ ನಿರ್ಲಕ್ಷ್ಯ ಅನ್ನುವಂಥದ್ದು ಶಿವಮೊಗ್ಗ ಖಾಸಗಿ ಆಸ್ಪತ್ರೆ ಅವ್ರದ್ದು ನಿರ್ಲಕ್ಷ್ಯ ಸರ್. ಅವ್ರದ್ದು ನಿರ್ಲಕ್ಷ್ಯ. ಅವ್ರು ಏನು ಮಾಡ್ತಾರೆ, ಅವಾಗ ಆಪ್ರೇಷನ್ ಮಾಡಬೇಕಾದ್ರೆ ಲಿವರ್ಗೆಲ್ಲೋ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ. ಅದು ನಮ್ಮ ಹತ್ರ ಹೇಳಿಲ್ಲ. ಆವಾಗ ಅವಳಿಗೆ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಬರ್ತೀವಿ. ಮತ್ತೆ ಒಂದು 4 ದಿನ ಆದಮೇಲೆ ಕೈಕಾಲು ಊತ, ಹೊಟ್ಟೆ ಊತ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದು ಮತ್ತೆ ಅವಾಗ ಸರ್ ಹಿಂಗೆ ಆಗಿದೆ ಅಂತಂದಾಗ ಮತ್ತೆ ಅಲ್ಲಿಗೆ ಹೋಗಿ ಅಡ್ಮಿಷನ್ ಆಗ್ತೀವಿ ಶಿವಮೊಗ್ಗ ಮ್ಯಾಕ್ಸ್ ಆಸ್ಪತ್ರೆಗೆ. ಅವಾಗ ಅದು ಇದೇ ಡಾಕ್ಟ್ರು ನೋಡ್ತಾರೆ. ಶಿವಮೊಗ್ಗಕ್ಕೆ ಹೋಗ್ತೀವಿ, ಅದೇ ಆಸ್ಪತ್ರೆಗೆ ಹೋಗ್ತೀವಿ, ಅದೇ ಡಾಕ್ಟ್ರು ನೋಡ್ತಾರೆ. ಕೇಳಿದ್ಕೆ ಏನಂತಾರೆ, ಕಮ್ಮಿ ಇದೆ, ಪ್ರೋಟೀನ್ ಕಮ್ಮಿ ಇದೆ, ಆಲ್ಬುಮಿನ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನೇ ಹಾಕ್ತಾರೆ, ಅದನ್ನೇ ಮಾಡ್ತಾರೆ. ಮತ್ತೆ 5 ದಿನ ಹಿಡ್ಕೊಂಬಿಟ್ಟು ಬಿಲ್ಲೆಲ್ಲ ಹಾಕ್ಬಿಟ್ಟು ನಮ್ಮನ್ನ ಮತ್ತೆ ನಾರ್ಮಲ್ ಇದೆ ಅಂತ ಕಳಿಸ್ತಾರೆ. ಅದನ್ನ ಹೇಳ್ತೀನಿ. ಆಮೇಲೆ ಅಲ್ಲಿಂದ ದಿನಕ್ಕೆ 1 ಲಕ್ಷ ಅಂತಂದರೆ ಹೆಂಗೆ ಸರ್ ಇವರು? ಹೋಗ್ಲಿ, ದುಡ್ಡು ಹೋಯ್ತು, ನನ್ನ ತಂಗಿ ಜೀವ ಎಲ್ಲಿ ಸರ್ ಬಂತು? ಈ ಕಡೆ ಜೀವನೂ ಇಲ್ಲ, ದುಡ್ಡು ಇಲ್ಲ ಅಂತಂದರೆ ಹೆಂಗೆ ಸರ್? ಇಲ್ಲಿ ನೋಡಿದ್ರೆ 5 ಲಕ್ಷ, ಅಲ್ಲಿ ನೋಡಿದ್ರೆ 3 ಲಕ್ಷ, 8 ಲಕ್ಷ ಅಂದರೆ ಒಂದು ವಾರಕ್ಕೆ ಏನು ಸರ್ ದುಡ್ಡು? ಏನು ಸರ್ ಇದು? ಪಾಪು 2 ತಿಂಗಳು ಪಾಪು ಸರ್. 1 ತಿಂಗಳು ಇದ್ದಾಗ ರಿಪೋರ್ಟ್ನ ಹೆಂಗೆ ಸರ್ ಬಾಣ್ತಿಗೆ ಆಪ್ರೇಷನ್ ಮಾಡಿದ್ರು ಅವ್ರು ಡಾಕ್ಟ್ರಾಗಿ? ಹೆಂಗೆ ಸರ್ ಡಾಕ್ಟ್ರು? ಯಾರೇ ಆಗಲಿ 1 ಮಂತ್ ಪಾಪುಗೆ ಯಾರು ಸರ್ ಆಪ್ರೇಷನ್ ಮಾಡ್ತಾರೆ? ಮಾಡಲಿ, ಓಕೆ.
ಪ್ರಾಬ್ಲಮ್ ಇರೋದು ಹೇಳ್ಬೇಕು ತಾನೇ. ಈ ಥರ ಲಿವರ್ನ ಡ್ಯಾಮೇಜ್ ಮಾಡಿಬಿಟ್ಟು ಏನೂ ಇಲ್ಲ ಅಂತ ಕಳಿಸಿದ್ರಲ್ಲ ಸರ್. ಬಾಡಿ ಫುಲ್ಲು ಊತಿದೆ ಸರ್, ಕಾಲು ಕೈಯೆಲ್ಲ ಊದಿ ನೀರು ತುಂಬಿಕೊಂಡು ಎಷ್ಟು ಪೇಯ್ನ್ ಅಂತ ಇದು ಮಾಡಿದ್ದಾಳೆ ಸರ್. ಒಂದು ಮಾತು ಹೇಳಿಲ್ವಲ್ಲ ಸರ್, ಕೊನೆಗೆ ಜೀವನೇ ತೆಗೆದ್ರಲ್ಲ ಸರ್. ಡಾಕ್ಟ್ರುಗಳು ಅಂತ ನಾವು ದೇವರು ಅಂತ ಹೋದರೆ ಇದೇನೇ ಸರ್ ಮಾಡೋದು ಅವರು. ಅಲ್ಲಿ ಸ್ಕ್ಯಾನಿಂಗೇ ಮಾಡಿಲ್ಲ ಸರ್. ಆಪ್ರೇಷನ್ ಮಾಡ್ಬೇಕಾದ್ರೆ ಯಾರೇ ಒಂದು ಡಾಕ್ಟ್ರ್ ಆದ್ರೂ 5 ಮಂತ್ ಸ್ಕ್ಯಾನಿಂಗ್ ಯಾರು ಸರ್ 4 ತಿಂಗಳದ ಹಿಂದೆ ರಿಪೋರ್ಟ್ ಇಟ್ಕೊಂಡು ಸ್ಕ್ಯಾನಿಂಗ್ ರಿಪೋರ್ಟ್ ಇಟ್ಕೊಂಡು ಆಪ್ರೇಷನ್ನ ಸರ್ ಮಾಡ್ತಾರೆ. ಅದನ್ನೇ ಇಟ್ಕೊಂಡು ಇವರು ಆಪ್ರೇಷನ್ ಮಾಡಿದ್ರಲ್ಲ ಸರ್. ಅಷ್ಟೊಂದು ದುಡ್ಡು ಕಟ್ಟಿಸ್ಕೊಂಡು 1 ಲಕ್ಷದ ಮೆಡಿಷನ್ ಹಾಕಿದ್ದಾರೆ 2ನೇ ಸಲ ಹೋದಾಗ ಸರ್. ಅಷ್ಟೊಂದು ಬಾಡಿಗೆ ಬರೀ ಮೆಡಿಷನ್ ಹಾಕಿದ್ರೆ ಒಳಗಡೆ ಏನು ಸರ್ ಆಗುತ್ತೆ? ಫುಲ್ ಬಾಡಿ ಎಲ್ಲ ಒಳಗಡೆ ಇನ್ಫೆಕ್ಷನ್ ಆಗಿ ಕೀವಾಗಿ ರಂಪನೆ ಮಾಡಿದ್ದಾರೆ ಸರ್. ಬಾಡಿನೋ ಅದೇನು ಗೊಂಬೆನೋ ಸರ್ ಹಂಗೆ ಮಾಡಿದಾರಲ್ಲ. ನಮಗೆ ಗೊತ್ತಿಲ್ಲ ಸರ್, ನ್ಯಾಯ ಸಿಗ್ಬೇಕಷ್ಟೇ. ನಮಗಾದಂಗೆ ಬೇರೆ ಹೆಣ್ಮಕ್ಳಿಗೆ ಆಗಬಾರ್ದು ಸರ್. ಆ ಮಗು ನೋಡಿದ್ರೆ ಹೊಟ್ಟೆ ಉರಿತೆ ಸರ್. ಅಷ್ಟು ಚಿಕ್ಕ ಮಗು ಬಾಡ್ತಿ ಸರ್. ಡಾಕ್ಟ್ರು ಆ ಮಗು ನೋಡಿದ್ರು ಎಷ್ಟು ರಿಕ್ವೆಸ್ಟ್ ಮಾಡ್ಕೊತಿದ್ವಿ, ಚಿಕ್ಕ ಪಾಪು ಅಂತ ಕೇಳಿದ್ರು ಏನು ಇದು ಮಾಡಿಲ್ಲಲ್ಲ ಸರ್. ಆ ಪಾಪು ಕರ್ಕೊಂಡೋದ್ರೆ ಶಿವಮೊಗ್ಗದಲ್ಲಿ ಕರ್ಕೊಂಡೋಗಿದ್ದೀವಿ. ಆ ಮಗು ನೋಡಿದ್ರೆ ಹೇಳ್ಬೋದು ಈ ಥರ ಬದುಕಿಸ್ಕೊಳ್ರಮ್ಮ ಈ ಥರ ಮಾಡಿದ್ದೀನಿ ಅಂತ. ಒಂದು ಮಾತು ಕೂಡ ಹೇಳಿಲ್ವಲ್ಲ ಸರ್. ಒಂದು ಮನುಷ್ಯನ ಏನು ಸರ್ ಡಾಕ್ಟ್ರು ಇವಾಗ ಹೇಳಿದ್ರೆ ಏನಮ್ಮ ನೀವು ಈ ಥರ ಮಾತಾಡ್ತೀರಾ, ನಮ್ಮ ಮೇಲೆ ಎತ್ತಾಗ್ತೀರಾ ಅಂತಾರಲ್ಲ ಸರ್ ಇವರು. ನಮಗೆ ಗೊತ್ತಿರುತ್ತೆ ಸರ್ ಏನಾಗುತ್ತೆ ಅಂತ. ಇವ್ರ ಪೇಷಂಟ್ ನೋಡ್ತಿರೋದು ಸರ್, ಡಾಕ್ಟರ್ಸ್ ನಂಬ್ಕೊಂಡೇ ಹೋಗಿರೋದು ನಾವು. ತಮ್ಮನ ಹೆಂಡ್ತಿ ಕಾಲು ಹೊಟ್ಟೆ ಊತ ಬಂದಾಗ ಸ್ಕ್ಯಾನು ಮಾಡಿಲ್ಲ ಸರ್. ಇದು ಯಾವ್ದ್ರಿಂದ ಆಗ್ತಿದೆ ಏನಾಗಿದೆ ಅಂತಲೂ ನೋಡಿಲ್ಲ ಸರ್ ಅವರು. ಸುಮ್ಮನೆ ನಾರ್ಮಲ್ ಇದೆ ಅಂತ ಮನೆಗೆ ಕಳಿಸಿದ್ರೆ ನಾವು ಡಾಕ್ಟರ್ನೇ ನಂಬಿರ್ತೀವಿ. ಮನೆಗೆ ಡಾಕ್ಟರೇ ಇಷ್ಟು ಹೇಳ್ಬೇಕಾದ್ರೆ ನಾವು ಇನ್ನೇನು ಮಾಡೋದು ಅಂತ ಮನೆಗೆ ಕರ್ಕೊಂಬಂದು ಡಿಸ್ಚಾರ್ಜ್ ಮಾಡಿ ಸೋಮವಾರ ಅಡ್ಮಿಟ್ ಮಾಡಿದವರು ಶನಿವಾರ ನೈಟ್ ಕರ್ಕೊಂಬಂತೀವಿ. ಆಮೇಲೆ ನಾವಿನ್ನೇನು ಡಾಕ್ಟ್ರೇ ಹೇಳ್ಬೇಕಾದ್ರೆ ಇನ್ನೇನು ಮಾಡೋದು ಅಂತೀವಿ. ದೇವರು ಅದು ಇದು ಅಂತ ಮಾಡ್ಕೊಂಡು ಕೂತ್ಕೊಂಡ್ವಿ ಸರ್. ಓಕೆಮ್ಮ, ನೀವೇನು ಅವ್ರ ತಾಯಿ ಆಗ್ಬೇಕಮ್ಮ? ಚಿಕ್ಕಮ್ಮ ಆಂಟಿ ಆಗ್ಬೇಕು ಸರ್. ಮಕ್ಕನ ಮಗಳೇ ಸರ್. ನಮಗೆ ಆ ಥರ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗಬಾರ್ದು. ಆ ಕುಟುಂಬಸ್ಥರ ಮಾತುಗಳನ್ನ ಕೇಳ್ತಾ ಇದ್ವಿ. ಎಷ್ಟು ನೋವಿರತ್ರಿ, ಯಾರಿಗೆ ಗೊತ್ತಿರಿ. ಈಗ ಡಾಕ್ಟ್ರು ಅಂತ ಹೋಗ್ತೀವಿ ನೋಡಿ, ಅವರ ಕುಟುಂಬಸ್ಥರು ಚಿಕ್ಕಮ್ಮನವ್ರ ತಾಯಿನೋ ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳೋಣ. ಪರಿಹಾರ ಕೊಡ್ಲಿ, ಅದೇ ಪರಿಹಾರ ಏನಾದ್ರೂ ಇದ್ ಮಾಡಿ ಸರ್. ನಮಗೆ ಆದಂಗೆ ಇನ್ನೊಬ್ಬ ಹೆಣ್ಮಕ್ಳಿಗೆ ಯಾರಿಗೂ ಆಗ್ಬಾರ್ದು ಸರ್. ನಮ್ಮ ಪಾಪು ತಾಯಿ ಅಂತ ನಾವ್ ಯಾರನ್ನ ತೋರಿಸ್ಲಿ ಸರ್. ಪಾಪುಗೆ ನೆಕ್ಸ್ಟ್ ವೀಕಲ್ಲಿ ಕರ್ಕೊಂಡು ಹೋದ್ವಲ್ಲ ಈ ತರ ಊದಿದೆ ಅಂತ, ಅವಾಗ್ಲಾರು ಹೇಳ್ಬೋದಿತ್ತಲ್ವ ಸರ್. ನಾವು ನೆಕ್ಸ್ಟ್ ಏನಾದ್ರು ಬೇರೆ ಪ್ರೊಸೆಸ್ ಮಾಡ್ಕೊಂತಿದ್ವಿ. ಇವ್ರು ಏನು ಹೇಳಿಲ್ಲ, ನಾರ್ಮಲ್ ಇದೆ ಅಂತ ಹೆಂಗ್ ಮನೆಗೆ ಕಳ್ಸಿದ್ರು. ನಮಗೆ ಅದು ಬೇಕಾಗಿರೋದು ಅಷ್ಟೇ. ನಾವು ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಇಷ್ಟ ತನಕ ಕುಟುಂಬಸ್ಥರನ್ನ ಮಾತನಾಡಿಸಿದ್ರಿ, ನಾವು ಕೂಡ ಗಮನಿಸ್ತಾ ಇದ್ವಿ ರಾಜ್ಯಾದ್ಯಂತ ಬಾಣಂತಿಯರ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಹಳ ನೋವಾಗತ್ರಿ. ಯಾಕೆಂದ್ರೆ ಡಾಕ್ಟರ್ಗಳು ಅವ್ರೇನು ಡಾಕ್ಟರ್ ನಿಜವಾಗ್ಲೂ ಓದ್ ಬಂದಿರ್ತಾರೋ ಏನೋ ಎತ್ತೋ ಗೊತ್ತಿಲ್ಲ, ದುಡ್ಡು ಕೊಟ್ಟು ಡಾಕ್ಟರ್ ಆದ್ರೋ ಏನೋ ಅಂತ ಗೊತ್ತಿಲ್ಲ. ಪೇಷಂಟು ಅಂತ ಹೋದಾಗ ಮನೆಯವ್ರಿಗೆ ಏನ್ರಿ ಗೊತ್ತಿರುತ್ತೆ, ಈಗ ನಮಗೇನು ಗೊತ್ತಿರುತ್ತೆ ಏನು ಪ್ರಾಬ್ಲಮ್ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆದರೆ ಪ್ರತಿ ಬಾರಿ ಎಷ್ಟೋ ಕಡೆ ನೋಡ್ತಾ ಇದೀವಿ, ನಕಲಿ ಆಸ್ಪತ್ರೆಗಳು, ನಕಲಿ ಡಾಕ್ಟರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಗೊತ್ತಿಲ್ಲ ಅವನು ನಕಲಿ ಡಾಕ್ಟ್ರೇ ಆಪರೇಷನ್ ಮಾಡಿದ್ನೋ ನಿಜವಾದ ಡಾಕ್ಟರ್ ಆಪರೇಷನ್ ಮಾಡಿದ್ರೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಈ ರೀತಿ ಯಾರೇ ವೈದ್ಯರಿಗೆ ಕೆಲಸ ಮಾಡಿದ್ರು ಅಥವಾ ಹಾಸ್ಪಿಟಲ್ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ, ಬಹಳ ನೋವಾಗುತ್ತೆ ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನ ನೆನಪಿಸ್ಕೊಳ್ತಾ ಇದ್ರೆ. ಮತ್ತೆ 2 ತಿಂಗಳು ಮಗು ಇದೆ. ಅವ್ರು ಕೇಳ್ತಾ ಇದ್ರು ಯಾರನ್ನ ತಾಯಿ ಅಂತ ತೋರಿಸೋದು ಅಂತ ಹೇಳಿ. ಎಸ್ ಇಂದೂರ ವೈದ್ಯ ನಾರಾಯಣ ಹರಿ ಅನ್ನೋ ಗಾದೆ ಮಾತು ಕೂಡ ಎಲ್ಲರೂ ಕೂಡ ಕೇಳ್ತೀವಿ. ದೇವ ಏನು ವೈದ್ಯರನ್ನ ದೇವ್ರ ರೂಪದಲ್ಲಿ ಕೂಡ ಕಾಣ್ತಾರೆ. ಆದರೆ ಇವತ್ತು ಎಲ್ಲ ಒಂದು ಕಡೆ ವೈದ್ಯರೇ ಇವತ್ತು ಜನರನ್ನು ಕಾಪಾಡಬೇಕಂತಂದವರೇ ಇವತ್ತೆಲ್ಲ ಯಮರೂಪಿಯಾಗಿ ಕಾಡ್ತಿದ್ದಾರೆ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಅಂಥದ್ದೇ ಒಂದು ದುರ್ಘಟನೆ ಇವತ್ತು ಬೆಂಗಳೂರಿನ ನಾಗರಭಾವಿ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಕೂಡ ನಡೆದಿದೆ. 4 ದಿವಸದಿಂದ ಏನು ಅವರಿಗೆ ಜಾಂಡೀಸ್ ಇದ್ರೂ ಕೂಡ ಅನುಷ್ಯಾಗೆ ಯಾರು ಕೂಡ ಇದ್ದವರು ಕೂಡ ವೈದ್ಯರು ಹೇಳ್ತಾ ಇಲ್ಲ, ಏನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತಲೂ ಕೂಡ ಹೇಳ್ತಾ ಇಲ್ಲ. ಕೇವಲ ಬಿಲ್ಲನ್ನು ಮಾತ್ರ ಕಟ್ಸ್ಕೊಳ್ತಿದ್ದಾರೆ. ಈಗ ಡೆತ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಆದರೆ ಯಾವ ಕಾರಣಕ್ಕಾಗಿ ಡೆತ್ ಆದ್ರಂತ ಕೂಡ ಇನ್ನೂ ಕೂಡ ಸ್ಪಷ್ಟೀಕರಣ ಕೂಡ ಕೊಟ್ಟಿಲ್ಲ. ಇನ್ನು ಬಾಡಿ ನೋಡೋದು ಕೂಡ ಬಿಡ್ತಿಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಇನ್ನು ಅವ್ರ ಚಿಕ್ಕಮ್ಮವರು ಕೂಡ ಮಾತಾಡ್ತಾ ಇದ್ರು, ಇಷ್ಟು ದಿವಸದಿಂದ ಏನೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಂತ ಹೇಳಿದ್ರು. ಮತ್ತೆ ಈಗ ಏನು ಮೃತದೇಹವನ್ನ ನೋಡೋದು ಬಿಡ್ತಿದಾರಾ ಇಲ್ವಾ ಅಂತ ಕೂಡ ಕೇಳೋಣ. ಅಮ್ಮ, ಈಗ ಏನ್ ಹೇಳ್ತಿದ್ದಾರೆ ಡಾಕ್ಟರ್ಗಳು? ಒಳಗಡೆ ನೋಡಕ್ ಹೋಗ್ತೀವಿ ಇಂದು, ನಿಮ್ದೆಲ್ಲ ಬಿಲ್ ಕ್ಲಿಯರ್ ಮಾಡಿ ನಾವು ಅವಾಗ ಬಿಡ್ತೀವಿ, ಇಲ್ಲಾಂದ್ರೆ ಹೊರಗೆ ತಂದಿಕ್ತೀವಿ, ಬಿಲ್ ಎಲ್ಲ ಕ್ಲಿಯರ್ ಮಾಡ್ರಿ ಅಂತ ಹೇಳಿದ್ರು ಅವ್ರು ಬೆಳಿಗ್ಗೆ. ಎಷ್ಟು ಬಿಲ್ ಹಾಕಿದ್ದಾರೆ? 4,37,000 ರೂಪಾಯಿ ಬಿಲ್ ಮಾಡಿದ್ದಾರೆ ಸರ್. ಈಗ ಬಿಲ್ ಕಟ್ಟಿದ್ರಾ? ಇಲ್ಲ ಸರ್, 1.5 ಕಟ್ಟಿದೀವಿ ಅಷ್ಟೇ. ನಾವು ಬಡವರು ಸರ್, ಅಷ್ಟೊಂದು ಕಟ್ಟಕ್ಕಾಗಲ್ಲ ಸರ್, ಕಟ್ಟಲೇಬೇಕು ಅಂತ ಬರೀ 37,000 ಬಿಡ್ತಿದ್ದಾರೆ ಅಷ್ಟೇ ಡಿಸ್ಕೌಂಟ್ ಅಂತ.
ಇನ್ನು 2.5 ಲಕ್ಷ ಕಟ್ಟಿ ಅಂತಿದ್ದಾರೆ. ಈಗ ಅಂತಂದ್ರೆ 4.5 ಲಕ್ಷ ಹಣ ಕೊಟ್ರೆ ಮಾತ್ರ ಬಾಡಿ ಕೊಡ್ತೀರಿ ಅಂತ ಹೇಳ್ತಿದ್ದಾರೆ. 4,37,000 ರೂಪಾಯಿ ಕಟ್ಟಬೇಕಾಯ್ತಲ್ಲ ಸರ್. ಎಷ್ಟು ಕಟ್ಟಿರೋದು? 1.5 ಕಟ್ಟಿದ್ದೀವಿ. ಅವ್ರೇನೋ ನಿನ್ನ ಬಾಕಿ ಇದೆಲ್ಲ ಕಟ್ರಿ ಅಂತ ಹೇಳ್ತಾ ಇದ್ದಾರೆ. ಕಟ್ಟಿದ ಮೇಲೆ ನಾವು ತಂದು ಕೊಡ್ತೀವಿ, ಆಮೇಲೆ ನೀವು ಯಾರಾದರೂ ನೋಡ್ಕೇಳ್ರಿ ಅಂದರು. ಅದಕ್ಕೆ ನಾವೇನು ಬಾಡಿ ನೋಡಕ್ಕೆ ಬಿಟ್ಟಿಲ್ಲ, ಇವಾಗ ಒಳಗಡೆ ಇಟ್ಕೊಂಡಿದ್ದಾರೆ. ಈಗೇನು ಕಂಪ್ಲೇಂಟ್ ಕೊಡ್ತಿದ್ದೀರಾ ಪೊಲೀಸ್ ಸ್ಟೇಷನ್? ಸರ್ ಇವಾಗ FIR ಮಾಡ್ತೀವಿ ಸರ್ ನಾವು. ನಮಗೆ ಬೇರೆಯವರಿಗಾದ್ರೂ ಅವಳಿಗೆ ಸತ್ತಿದಳಲ್ಲ ಆತ್ಮಕರು ಶಾಂತಿ ಸಿಗ್ಲಿ ಸರ್. ಅವಳು ಅನ್ಯಾಯ ಆಗಿ ಹೋಗಿದ್ದಾಳೆ, ಅವಳ ಆಸೆಯಲ್ಲಿ ಇಟ್ಕೊಂಡಿದ್ಲು ಸರ್. ಅವಳು ನರ್ಸಿ ಸರ್, ಅವಳು ಇದೇ ಫೀಲ್ಡ್ ಸರ್. ಹಿಂಗೆ ಯಾರಿಗೂ ಆಗಬಾರ್ದು ಸರ್, ಅಷ್ಟೇ. ಆ ಮಗು ಮುಖ ನೋಡೋ ಡಾಕ್ಟ್ರಿಗೆ ಏನು ಕನ್ಸರ್ನ್ ಇಲ್ಲ ಅಂದರೆ ಏನಕ್ಕೆ ಸರ್ ಡಾಕ್ಟ್ರು ಅಂತ ಬರಬೇಕು? ಇನ್ಮೇಲೆ ಮನೇಲಿ ಸತ್ರು ಡಾಕ್ಟ್ರುಗಳು ಅಂತ ಹೋಗ್ಬಾರ್ದು ಸರ್, ನಿಜವಾಗ್ಲೂ ಸರ್. ಅಷ್ಟು ಇದಾಗಿದೆ ಸರ್ ನಮಗೆ. ಒಟ್ಟು ನ್ಯಾಯ ಕೊಡಿಸ್ಬೇಕು ಸರ್, ಅಷ್ಟೇ ಸರ್ ಹೇಳ್ತಿರೋದು. ನಮಗೆ ನ್ಯಾಯ ಕೊಡಿಸಿ ಅಷ್ಟೇ. ಸಿಂಧೂರ, ಈಗ ನಾಗರಬಾವಿಲಿ ಈ ಒಂದು ಫೋರ್ಟಿಸ್ ಆಸ್ಪತ್ರೆ ಸಾಕಷ್ಟು ಪ್ರಸಿದ್ಧಿ. ಸಾಕಷ್ಟು ಜನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ, ಬೆಡ್ ಸಿಗೋದಿಲ್ಲ, ಮತ್ತೆ ಡಾಕ್ಟರ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಖಾಸಗಿ ಆಸ್ಪತ್ರೆಗಳು ಬರ್ತಾರೆ. ಈ ಖಾಸಗಿ ಆಸ್ಪತ್ರೆಗಳಿಗೆ ಬಂದಾಗ ಗೊತ್ತಾಗುತ್ತೆ ಇಲ್ಲಿ ದೊಡ್ಡ ಸುಲಿಗೆ ನಡೀತಿದೆ ಅಂತಲೂ ಕೂಡ ಹೇಳ್ಬೋದು ನೇರವಾಗಿ. 4 ದಿವಸದಿಂದ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. 4,30,000 ರೂಪಾಯಿ ಬಿಲ್ ಅನ್ನ ಇದೇ ಆಸ್ಪತ್ರೆಯವರು ಹಾಕಿದ್ದಾರೆ. ಈಗ ಏನು ಅನುಷ್ ಅವರು ಡೆತ್ ಆಗಿದ್ದಾರೆ, ಆ ಡೆತ್ ಆಗಿರೋ ಬಾಡಿಯನ್ನ ನೀವು ನೋಡ್ಬೇಕಾದ್ರೂ ಕೂಡ ಬಿಲ್ ಎಲ್ಲ ಪೂರ್ಣವಾಗಿ ಕ್ಲಿಯರ್ ಮಾಡಿ ಆಮೇಲೆ ನಿಮ್ಗೆ ಬಾಡಿಯನ್ನ ತೋರಿಸ್ತೇವೆ, ತೆಗೆದುಕೊಂಡು ಹೋಗ್ಬೋದು ಅಂತ ಕೂಡ ಫೋರ್ಟಿಸ್ ಆಸ್ಪತ್ರೆ ಸಿಬ್ಬಂದಿ ಕೂಡ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಕುಟುಂಬಸ್ಥರು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಈಗ ಪೊಲೀಸ್ ಠಾಣೆಯಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸರು ಏನ್ ಮಾಡ್ತಾರೆ, ಆಸ್ಪತ್ರೆ ಪರವಾಗಿ ನಿಂತು ಇಲ್ಲ ಒಂದ್ ಕಡೆ ಅವ್ರಿಗೆ ಸಹಕಾರ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಒಟ್ಟಾರೆ ಮಾಡ್ತಾರೆ ಅನ್ನೋದು ಅವ್ರ FIR ಹಾಕಿದ್ಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಮೃತದೇಹವನ್ನ ನೋಡ್ಲಿಕ್ಕೂ ಕೂಡ ದುಡ್ಡು ಕಟ್ಬಿಟ್ಟು ನೋಡಿ ಅಂತ ಹೇಳುವಂತ ಆಸ್ಪತ್ರೆಗಳಿದ್ದಾವೆ ಅಂತಂದ್ರೆ ಅದು ಆಸ್ಪತ್ರೆನೇ ಅಲ್ಲ, ಯಾವ ಮಾನವೀಯತೆಯನ್ನು ಅಲ್ಲಿ ಉಳಿದಿಲ್ಲ. ಆ ಕುಟುಂಬಕ್ಕೆ ನ್ಯಾಯ ಸಿಗುವಂತ ಕೆಲಸವನ್ನ ಮಾನ್ಯ ಆರೋಗ್ಯ ಸಚಿವರು ಮಾಡ್ಕೊಡ್ಬೇಕಾಗತ್ತೆ. ಇಂಥ ಹಾಸ್ಪಿಟಲ್ಗಳ ಈ ರೀತಿ ಅಂಧ ದರ್ಬಾರ್ಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಬೇಕಾಗುತ್ತೆ.